ಏನು ಅಪ್ಪ ಐಫೋನ್ ಕೊಡ್ಸಿಲ್ಲ ಅಂತ ಮಗ ಸತ್ನ, ಅದ್ರ ಜೊತೆಗೆ ಅವ್ರ ತಂದೆ ತಾಯಿ ಕೂಡ ಸತ್ತೋದ್ರ? ಹೌದು. ಮಹಾರಾಷ್ಟ್ರದಲ್ಲಿ ಮಗ ಹೋಗಿ ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ನಂಗೊಂದು ಐಫೋನ್ ಬೇಕು ಅಂತ. ಅಪ್ಪ ನಿರಾಕರಿಸ್ತಾರೆ, ನಾನು ತಗೊಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಗ ಬೇಸತ್ತು ಒಂದು ಜಾಗಕ್ಕೆ ಹೋಗಿ ನಾನು ಸಾಯ್ತೀನಿ ಅಂತ ಹೇಳ್ತಾನೆ. ಆಗ ಅಪ್ಪ 3 ಗಂಟೆಗಳ ಕಾಲ ಬಾ ಮಗನೆ ಅಂತ ಕರೀತಾರೆ. ಆದ್ರೆ ಮಗ ಬರೋದಿಲ್ಲ. ಆಗ ಮಗನ್ ಕೈ ಹಿಡ್ಕೊಂಡು ಎಳಿಯಕ್ ಹೋದಾಗ ಮಗ ಅಪ್ಪನ್ನು ಹಿಡ್ಕೊಂಡು ಎಳ್ಕೊಂಡು ಕೆಳಗಡೆ ಬಿದ್ದೋಗ್ತಾನೆ ಕಣ್ರಿ. ಮಗ ಮತ್ತೆ ಗಂಡ ಬಿದ್ದಿದ್ದನ್ನ ನೋಡಿ ಅವ್ರನ್ನ ಕಾಪಾಡಬೇಕು ಅಂತ ಹೋಗಿ ಮಿಸ್ ಆಗಿ ಬಿದ್ಲು ತಾಯಿ, ಅಥವಾ ಗಂಡ ಮತ್ತೆ ಮಗನೇ ಹೋದ್ಮೇಲೆ ನಾನು ಯಾಕೆ ಬದುಕಿರ್ಲಿ ಅಂತ ಆ ತಾಯಿ ಬಿದ್ದು ಸತ್ಲೋ ನಿಜವಾಗ್ಲೂ ಗೊತ್ತಿಲ್ಲ ಕಣ್ರಿ. ಅಲ್ಲ, ಈಗಿನ ಕಾಲ ಮಕ್ಕಳಿಗೆ ಏನಾಗಿದೆ, ತಂದೆ ತಾಯಿ ಕೊಡೋ ಪ್ರೀತಿಗೆ ಬೆಲೆ ಕೊಡ್ತಿಲ್ಲ. ತಂದೆ ತಾಯಿ ಕಷ್ಟಪಡ್ತಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಇಲ್ಲ. ಈಗಿನ ಕಾಲದ ಮಕ್ಕಳು ಮೊಬೈಲು ಹಾಗೆ ಬೈಕು ಅನ್ನೋ ಥರ ಅದೇ ಒಂದು ಶೋಕಿ ಆಗ್ಬಿಟ್ಟಿದೆ, ಅದೇ ಒಂದು ಜೀವನ, ಅದೇ ಒಂದು ಲೈಫ್ ಸ್ಟೈಲ್ ಅಂತ ಮಕ್ಕಳು ತಿಳ್ಕೊಬಿಟ್ಟಿದ್ದಾರೆ. ಎಸ್ಪೆಷಲಿ ನಾನು ಈ ಜೆನ್ಸಿ ಕಿಡ್ಸ್ಗೆ ಹೇಳ್ತಾ ಇದ್ದೀನಿ, ಅವರು ತುಂಬ ಸ್ಟೈಲ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಲಕ್ಸುರಿ ಲೈಫ್ ಸ್ಟೈಲ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ನಾನು ಎಲ್ಲ ಮಕ್ಳಿಗೂ ಹೇಳೋದಿಷ್ಟೇ, ತಂದೆ ತಾಯಿ ಕಷ್ಟನ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ದುಡ್ಡಲ್ಲಿ ನೀವು ಮೇಲ್ ಬನ್ನಿ, ಕಷ್ಟಪಟ್ಟು ದುಡೀರಿ, ಆದಷ್ಟು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದನ್ನ ಬಿಡಿ. ಸೊ ಏನೇ ಒಂದು ಮೊಬೈಲ್ ಬೇಕು ಪೇರೆಂಟ್ಸ್ ಹತ್ರ ಕೇಳೋದು ತಪ್ಪಲ್ಲ. ಈಗಿನ ಕಾಲದಲ್ಲಿ ChatGPT ಆ ಥರ, ಗೂಗಲಲ್ಲಿ AI ಈ ಥರ ಎಲ್ಲ ಬಂದಿದೆ. ಸೊ ಇದನ್ನೆಲ್ಲ ಸರ್ಚ್ ಮಾಡಿ ನಾವು ಮುಂದೆ ಹೋಗೋದನ್ನ ಯೋಚನೆ ಮಾಡಬೇಕೇ ಹೊರತು ನಮಗೆ ಐಫೋನ್ ಬೇಕು, ನಮಗೆ ತೋರಿಕೆ ಜೀವನ ಬೇಕು ಅಂತ ಯಾವತ್ತೂ ಬದುಕಬೇಡಿ ಮಕ್ಕಳ.